ನಮಸ್ಕಾರ ಗುರು. ಇವತ್ತು ಬೆಳಗ್ಗೆ ಎದ್ದು ಲಕ್ ಲಕ್ ಅಂತ ಹೊಳೆಯೋ ಶರ್ಟ್ ಹಾಕೊಂಡು ರೆಡಿಯಾಗಿ ನಾನು ಹೊರಟಿದ್ದೆ ಹುಡುಗಿ ಮನೆ ಕಡೆ. ಕಣ್ರಿ ಹೋಗ್ಬೇಕಾದ್ರೆ ರೋಡಲ್ಲಿ ನನ್ನ ಶಿಷ್ಯ ಸಿಗ್ತಾ ಅವನ್ನ ಮಾತಾಡ್ಸ್ಕೊಂಡು ಅದ್ರ ಜೊತೆ ಇಲ್ಲಿ ನೋಡ್ರಿ ಹುಡುಗಿ ನೋಡೋಕೆ ಹೋಗಿ ರೆಡಿ ಆಗು ಅಂದರೆ ಯಾರನ್ನೋ ಗಾಡೀಲಿ ಕುಡ್ಸ್ಕೊಂಡು ತಿರ್ಗಾಡ್ತಾನೆ ಗುರು. ಈ ಥರ ಕಷ್ಟ ಎಲ್ಲ ಹುಡುಗರಿಗೆ ಬರೋದು. ಅದನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಹೊರಟೆ ಕಣ್ರಿ. ಈರಪ್ಪನ ಕೊಪ್ಪಳಲ್ಲಿ ಕೆರೆ ಅಂತೂ ಅದ್ದೂರಿ ಆಗೈತೆ. ಸುತ್ತ ವಾಕ್ ಮಾಡೋ ಪ್ಲೇಸ್ ಅಂತೂ ವಾವ್, ಹೇಳೋದಕ್ಕೆ ಆಗಲ್ಲ. ಈ ಊರಲ್ಲಿ ಇಷ್ಟೊಂದು ಚೆನ್ನಾಗೈತೆ ಕೆರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಕೆರೆ ಮುಗಿಸ್ಕೊಂಡು ಮನೆ ಹತ್ರ ಹೋದ್ರೆ ಇಲ್ಲಿ ನೋಡ್ರಿ ನಮ್ ಗುರು ಭಾಮೈದನ್ ಕತೆನ ನೆನ್ನೆ ಹಾಕೊಂಡು ರುಬಿರೋದಕ್ಕೆ ಇವತ್ತು ವಿಡಿಯೋಲಿ ಮುಖ ಮುಚ್ಕ ಓಡಾಡ್ತಾನೆ. ಹೋದ ತಕ್ಷಣ ನನಗಂತೂ ವೆಲ್ಕಮ್ ಸೂಪರ್ ಆಗಿತ್ತು. ನೋಡಿದ್ರಲ್ಲ ಯಾವ ತರ ಕೈ ಮುಗಿದು ವೆಲ್ಕಮ್ ಮಾಡಿದ್ರು ಅಂತ. ಬ್ರೋ ಇವಳು ಕೈ ಮುಗಿದ್ ನೋಡ್ಕೊಂಡು ಅಡುಗೆ ಮನೆ ಕಡೆ ಒಂಟೆ ನೋಡಿದ್ರೆ ಅದೇ ಭಟ್ರು. ಓ ಮೈ ಗಾಡ್, ಮತ್ ನೋಡಿದ್ರೆ ಅದೇ ಚಿತ್ರಾನ್ನ ಉಪ್ಪಿಟ್ಟು ತಿಂದು ಒಳಗೆ ಬಂದರೆ ಇವಳಂತೂ ದೇವ್ರನ್ನ ಬೇಡ್ತಾ ಇದ್ಲು ಗುರು. ಏನು ಬೇಡ್ತಾ ಇದ್ಲು ಅಂತ ನಂಗಂತೂ ಗೊತ್ತಿಲ್ಲ. ವಿಡಿಯೋ ನೋಡಿದವ್ರಿಗೆ ಯಾರಿಗಾದ್ರೂ ಕೇಳಬೇಕು ಅನ್ಸಿದ್ರೆ ಕಮೆಂಟಲ್ಲಿ ನೀವೇ ಕೇಳಿ. ಇದನ್ನ ನಮ್ಮ ಅಣ್ಣ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಬಿಟ್ರು ಗುರು. ನೋಡಿದ್ರಲ್ಲ ಅಣ್ಣ ಅಂತ ಇದೀನಿ ನಮ್ಮ ಗುರು. ಎಂಟ್ರಿ ಅಂತೂ ಸೂಪರ್ ಆಗಿತ್ತು ಅನ್ಕೊಳ್ಳಿ. ಅದಾದ್ಮೇಲೆ ಮಾತುಕತೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಹುಡುಗ ಅಂತೂ ಕಂಗಾಲು ಹುಡುಗಿ ನೋಡಿಲ್ಲ ಅಂತ ಕಣ್ರಿ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದ. ಅಲ್ಲಿ ನೋಡಿ ಬಾಮ ಇದನ್ನ ಹಂಗೆ ಏನೋ ಹೇಳಿ ಕಳ್ಸದ ಅಂತ ನೋಡ್ದ, ಅಷ್ಟ್ರಲ್ಲಿ ಒಂಟೆ ಹೋದ. ಟೆನ್ಷನ್ ಅಲ್ಲಿ ಹುಡುಗ ಟೀ ಕೇಳಿದ್ರೆ ನಮ್ಮ ಹುಡುಗರೆಲ್ಲ ಹೆಂಗ್ ರೇಗಿಸ್ತವ್ರು ನೋಡ್ರಿ. Emotional damage. ಹಿಂಗೆ ಅನ್ಕೊಂಡು ಓಡೋಯ್ತಿದ್ದು ಹುಡುಗನ. ಹಂಗೋ ಹಿಂಗೋ ಬಾಮ ಇದು ಹೋಗಿ ಕಷ್ಟ ಸುಖ ಮಾತಾಡಿ ಕರ್ಕೊಂಡು ಬಂದ ಗುರು. ಅವ್ನಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಕರ್ಕೊಬಂದು ನೋಡ್ರಿ ಹುಡುಗಿ ಪಕ್ಕ ಕುಣಿಸಿ ನಮ್ಮ ಗುರು ಅವ್ರ ಅಮ್ಮನಿಗೆ ಖುಷಿ ಬಾರನ ತಡಿಯೋಕ್ಕೆ ಆಯ್ತಿರಲ್ಲ ಕಣ್ರಿ. ಅವರಂತೂ ಅಕ್ಷತೆ ಕೊಡ್ಕೊಂಡು ನಡೀತಾರೋ ಶಾಸ್ತ್ರನ ಅದ್ದೂರಿಯಾಗಿ ನಡೆಸ್ತಾ ಇದ್ರು. ನಿಜವಾಗ್ಲೂ ತುಂಬ ಖುಷಿಯಾಗಿದ್ರು ಅಂದ್ಕೊಳ್ಳಿ. ಈ ಥರ ಕ್ಷಣ ನೋಡೋಕ್ಕೆ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದು. ಅದರಲ್ಲೂ ನಮ್ಮ ಹುಡುಗರಂತೂ ಮುಗಿ ಬಿದ್ದು ಕಾಯ್ತಾ ಇದ್ರು. ಅಂತೂ ಇಂತೂ ಕೊನೆಗೂ ಇದೊಂದು ಕಾರ್ಯ ಆಯಿತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡ್ರಿ ಹುಡುಗನ ತಮ್ಮನಿಗೆ ಒಂಥರ ಟೆನ್ಷನ್ ಆದರೆ ಅಣ್ಣನಿಗೆ ಒಂಥರ ಟೆನ್ಷನ್. ನಮ್ಮ ಹುಡುಗರಿಗೆ ಒಂಥರ ಟೆನ್ಷನ್ ಕಣ್ರಿ. ಅಣ್ಣನ ತಲೆಯಲ್ಲಿ ಕೂದಿಲ್ಲ ಅಂತ ಅವ್ರಿಗೆ ನಾಟಿ ಹಾಕ್ಸಕ್ಕೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತವ್ರೆ. ಒಂದು ಒಳ್ಳೆ ಕೆಲಸ ಮಾಡಿದ್ರು. ಆರತಿ ಮಾಡಿದ್ರೆ ನೋಡ್ರಿ 500 ಕೊಡು ಅಂದರೆ ಬರೀ 50 ರೂಪಾಯಿ ಕೊಡ್ತಾನೆ ಅಂತ ಅಲ್ಲಿರೋ ಹುಡುಗಿರೆಲ್ಲ ಹೆಂಗೆ ರೇಗಿಸಿದ್ರು ಅಂದರೆ ಅಪ್ಪ ಅದನ್ನು ನಾವು ಹೇಳೋಕ್ಕಾಗಲ್ಲ. ಅಲ್ಲಿದ್ದವ್ರು ನೋಡಿರೋರು ಗೊತ್ತು ಹೆಂಗೆಲ್ಲ ರೇಗಿಸಿದ್ರು ಅಂತ. ನೋಡ್ರಿ ಸ್ಮೈಲು ಹುಡುಗಿ ಪಕ್ಕ ಕುತ್ಕೊಂಡ ತಕ್ಷಣ ಓ ಮೈ ಗಾಡ್ ಮಿಂಚ್ತವನೇನು ಇವಾಗ. ಹುಡುಗರು ಇಷ್ಟು ದಿನ ನಮ್ಮ ಜೊತೆ ಇದ್ದವನು ಶಾಸ್ತ್ರ ಮಾಡಿದ ತಕ್ಷಣ ಹುಡುಗಿ ಮನೆಯವ್ರ ಕಡೆ ಸೇರ್ಕೊಬಿಟ್ಟ ಗುರು. ನಮ್ಗಂತೂ ಅದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಆಚೆಗೆ ಬಂದರೆ ಊಟ ಹಾಕ್ತವ್ರೆ ಗುರು. ನನ್ನ ಊಟಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಫೋಟೋ ತೆಗಿ ವಿಡಿಯೋ ಮಾಡುವಂಥ ದೇವರಾಣೆ ಸಿಕ್ಕಾಪಟ್ಟೆ ಜೀವ ಹಿಂಡ್ತವ್ರೆ ಗುರು, ಜೀವ ಹಿಂಡ್ತವ್ರೆ. ಓಕೆ ಇಲ್ಲಿ ನೋಡ್ರಿ ನಮ್ಮ ಬ್ರ್ಯಾಂಡ್ ಹೌಸ್ ಓನರ್ ಮುತ್ತು ರಾಜ್ ಅವ್ರು ಅಲ್ಲೇ ಬಂದು ಊಟ ಬಡಿಸ್ತಾ ಇದ್ರು ಕಣ್ರಿ. ನಾವು ನೋಡೇ ಇಲ್ಲ. ಗ್ಯಾಪಲ್ಲಿ ಅವರು ಸಿಕ್ಬಿಟ್ರು ಅನ್ಕೊಳ್ಳಿ. ಇವ್ರು ನೋಡಿ ಇವ್ರು ನಮ್ಮ ದೊಡ್ಡ ಫ್ಯಾನು ಕಣ್ರಿ. ನಾವು ವಿಡಿಯೋ ಮಾಡಿದ್ವಲ್ಲ ಫಸ್ಟ್ದು, ಅದನ್ನು ನೋಡಿ ಸಿಕ್ಕಾಬಟ್ಟೆ ಮೆಚ್ಕೊಬಿಟ್ಟಿದ್ರು ಅನ್ಕೊಳ್ಳಿ ಅವರು. ಅದ್ರ ಜೊತೆ ನೋಡ್ರಿ ಬಾಮಿದನ್ನು ಕೂರಿಸ್ಕೊಂಡು ನಮ್ಮ ಗುರು ಸಿಕ್ಕಾಬಟ್ಟೆ ಬ್ಯಾಟಿಂಗ್ ಮಾಡ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಾರಲ್ಲ ಅಂತ ನಾನು ಕೇಳಕ್ಕೆ ಹೋದ್ರೆ ಇಲ್ಲಿ ನೋಡ್ರಿ ಈ ನಮ್ಮ ಅಣ್ಣನಿಗೆ ನಾಟಿ ಹಾಕ್ಸಕ್ಕೆ 4 ಹೆಣ್ಣಾಳಿಗೆ ಹೇಳೋದ ಅಂತ ಸಿಕ್ಕಾಬಟ್ಟೆ ಡಿಸ್ಕಷನ್ ಮಾಡ್ತಾಯಿರೋ. ಅದನ್ನ ಕೇಳಕ್ಕೆ ಹೋದ್ರೆ ನನ್ನ ಅಟ್ಟಾಡ್ಸ್ಕೊಂಡು ಬರ್ತಾವೆ ನೋಡ್ರಿ. ಅಯ್ಯಪ್ಪ ದೇವ್ರೆ.